ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಹೊಸ ವರ್ಷಾಚರಣೆಗೆ ದಿನಗಣನೆ ಶುರುವಾದಂತ ಬೆನ್ನಲ್ಲೇ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನಾದ್ಯಂತ ಕಠಿಣ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ನಗರದ 140 ಪಾಯಿಂಟ್ಗಳಲ್ಲಿ ಪೊಲೀಸರು ತಪಾಸಣೆಯನ್ನು ಹೆಚ್ಚು ಮಾಡಿದ್ದಾರೆ. ಸರಿಸುಮಾರು 500ಕ್ಕೂ ಹೆಚ್ಚು ಕೇಸ್ಗಳಿಗಾಗಲೇ ದಾಖಲಾಗಿದೆ. ಕಳೆದ 3 ದಿನಗಳಲ್ಲಿ 1500ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆ. ಹೊಸ ವರ್ಷಾಚರಣೆಗೆ ದಿನಗಣನೆ ಪ್ರಾರಂಭವಾದಂತಹ ಬೆನ್ನಲ್ಲೇ ಬೆಂಗಳೂರಿನ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಮದ್ಯ ಸೇವಿಸಿ ಸೀಬರ್ಡ್ ಬಸ್ ಓಡಿಸ್ತಾ ಇದ್ದಾಗಲೇ ಲಾಕ್ ಆಯಿತು. ಸೀಬರ್ಡ್ ಬಸ್ ದುರಂತದ ಬೆನ್ನಲ್ಲೇ ಮತ್ತೊಂದು ನಿರ್ಲಕ್ಷ್ಯ ಬಟ ಬಯಲಾಗಿದೆ. ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ವೇಳೆ ಸಿಕ್ಕಿ ಬಿದ್ದಿದ್ದಾನೆ ಚಾಲಕ. ಪ್ರಯಾಣಿಕರಿದ್ದಂತಹ ಸೀಬರ್ಡ್ ಓಡಿಸ್ತಾ ಇದ್ದಂತಹ ದಿವಾಕರ್ ಲಾಕ್ ಆಗಿದ್ದಾನೆ. ಬೆಂಗಳೂರಿನಿಂದ ಗೋವಾಗೆ ಹೊರಟಿದ್ದಂತಹ ಸೀಬರ್ಡ್ ಬಸ್ ಇದು. ಉಪ್ಪಾರಪೇಟೆ ಸಂಚಾರಿ ಪೊಲೀಸರಿಂದ ಕಾರ್ಯಾಚರಣೆ ನಡೆಸುವಂತಹ ಸಂದರ್ಭದಲ್ಲಿ ದಿವಾಕರ್ ಸಿಕ್ಕಿ ಬಿದ್ದಿದ್ದಾನೆ. ಕೂಡಲೇ ಬಸ್ ಚಾಲಕನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಬೇರೆ ಚಾಲಕನನ್ನ ವ್ಯವಸ್ಥೆ ಮಾಡಿ ಬಸ್ ಕಳಿಸಿದ್ದಾರೆ ಪೊಲೀಸರು. ಹಿರಿಯೂರು ಬಸ್ ದುರಂತದ ಬೆನ್ನಲ್ಲೇ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಸೀಬರ್ಡ್ ಬಸ್ ಚಾಲಕ ದಿವಾಕರ್ ಸಿಕ್ಕಿಬಿದ್ದಿದ್ದಾನೆ. ಪಾನಮತ್ತನಾಗಿ ಡ್ರೈವ್ ಮಾಡ್ತಾ ಇರೋದು ಕಂಡು ಬಂದಂತ ಬೆನ್ನಲ್ಲೇ ಆತನನ್ನ ಕೆಳಗಿಳಿಸಿ ಮತ್ತೋರ್ವ ಡ್ರೈವರ್ನನ್ನ ಕೂರಿಸಿ ವೆಹಿಕಲ್ ಅನ್ನು ಕಳಿಸಲಾಗಿದೆ. ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಚೆಕ್ಲುಕ್. ಹೊಸ ವರ್ಷಾಚರಣೆ ಸಮೀಪಿಸುತ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಬಹುತೇಕ ಪ್ರಮುಖ ಜಂಕ್ಷನ್ಗಳಲ್ಲಿ ಹಾಗೂ ವೃತ್ತಗಳಲ್ಲೂ ಕೂಡ ಡಿಡಿ ಚೆಕ್ ಅನ್ನು ಮಾಡ್ತಿರ್ತಕ್ಕಂಥ ನಾನು ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸಿದ್ದೀರಾ. ನಾವೀಗ ಬೆಂಗಳೂರಿನ ಉಪ್ಪಾರಪೇಟೆ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಈ ಒಂದು ಜಂಕ್ಷನ್ನ ಬಳಿ ಇದ್ದೇವೆ. ಮೆಜೆಸ್ಟಿಕ್ ಅನ್ನು ಸಂಪರ್ಕ ಮಾಡುವಂಥ ಜಂಕ್ಷನ್ ಅಲ್ಲಿ ಇರತಕ್ಕಂಥದ್ದು ನೀವು ಈಗಾಗಲೇ ಗಮನಿಸ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ, ಟ್ರಾಫಿಕ್ ಸಿಬ್ಬಂದಿ ಎಲ್ಲರೂ ಕೂಡ ಡಿಡಿ ಚೆಕ್ ಮಾಡ್ತಿರ್ತಕ್ಕಂಥದ್ದು, ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಚೆಕ್ ಅನ್ನು ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಚಿತ್ರದುರ್ಗದಲ್ಲಿ ಸಂಭವಿಸಿದಂತಹ ಅಪಘಾತ ಏನಿತ್ತು, ಅಪಘಾತದಲ್ಲಿ 6ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ರು. ಈ ಘಟನೆಗೆ ಸಂಬಂಧಪಟ್ಟಂತೆ ಟ್ರಾವೆಲ್ಸ್ ಏನಿದೆ, ಸೀಬರ್ಡ್ ಟ್ರಾವೆಲ್ಸ್ ನ ದಿವಾಕರ್ ಎಂಬ ಡ್ರೈವರ್ ಕೂಡ ಇದೇ ಒಂದು ಜಾಗದಲ್ಲಿ ಕಳೆದ ಕೆಲವು ನಿಮಿಷಗಳ ಹಿಂದೆಯಷ್ಟೇ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಬಸ್ ಅನ್ನ ಚಲಾಯಿಸುತ್ತಿದ್ದ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಸೀಬರ್ಡ್ ಬಸ್ನ ಚಾಲಕ ಏನಿದೆ ದಿವಾಕರ್ನ, ಆತನನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಆತನನ್ನ ತಪಾಸಣೆಗೊಳಪಡಿಸುವಂತಹ ಸಂದರ್ಭದಲ್ಲಿ ಆತ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿರ್ತಕ್ಕಂಥ ಕಂಡು ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸೀಬರ್ಡ್ ಬಸ್ನ ಚಾಲಕನಿದ್ದಾನೆ, ಆತನನ್ನ ವಶಕ್ಕೆ ಪಡೆದುಕೊಂಡು ಮತ್ತೋರ್ವ ಬಸ್ ಚಾಲಕರನ್ನ ಪಡೆದು ಈಗಾಗಲೇ ಬಸ್ ಅನ್ನ ಬಿಟ್ಟು ಕಳಿಸಿರ್ತಕ್ಕಂಥ ಈಗಾಗಲೇ ಗಮನಿಸ್ತಾ ಇದ್ದೀರಾ. ಲಾರಿಯ ಚಾಲಕರನ್ನು ಕೂಡ ಈಗಾಗಲೇ ಪೊಲೀಸರು ತಪಾಸಣೆಗೊಳಪಡಿಸಿರ್ತಕ್ಕಂಥದ್ದು, ಡಿಡಿ ಚೆಕ್ ಅನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಡ್ರಿಂಕ್ಸ್ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದ್ರೆ ಆ ವೆಹಿಕಲ್ನು ಕೂಡ ಸೀಸ್ ಮಾಡುವಂತ ಪ್ರಕ್ರಿಯೆಗೆ ಪೊಲೀಸರು ಮುಂದಾಗ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ 10,000 ರೂಪಾಯಿಗಳ ದಂಡಾಸ್ತ್ರವನ್ನು ಕೂಡ ಪ್ರಯೋಗ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಸರಾಸರಿ ಕಳೆದ 1 ವಾರದಿಂದಲೂ ಕೂಡ ಇದೇ ರೀತಿಯಾಗಿ ಡ್ರಿಂಕ್ ಅಂಡ್ ಡ್ರೈವ್ ಚೆಕಪ್ ಅನ್ನ ಮಾಡ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸರಾಸರಿ 500 ಕೇಸ್ಗಳು ಪ್ರತಿನಿತ್ಯ ರೆಕಾರ್ಡ್ ಆಗ್ತಿರ್ತಕ್ಕಂಥದ್ದು. 500 ಕೇಸ್ಗಳನ್ನ ಈಗಾಗಲೇ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ದಾಖಲಿಸಿದ್ದಾರೆ. 150ಕ್ಕೂ ಹೆಚ್ಚು ಜಾಗಗಳಲ್ಲಿ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಚೆಕ್ ಮಾಡ್ತಿರ್ತಕ್ಕಂಥದ್ದು. ಹೊಸ ವರ್ಷದವರೆಗೂ ಕೂಡ ಇದೇ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಚೆಕ್ ಮಾಡ್ತಿರ್ತಾರೆ. ಕ್ಯಾಮರಾಮನ್ ಮಹೇಂದ್ರ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.